ಧ್ಯೇಯಃ ಸದಾ ಸವಿತೃಮಂಡಲಮಧ್ಯವರ್ತಿ ನಾರಾಯಣಃ ಸರಸಿಜಾಸನಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುರ್ಧೃತಶಂಖಚಕ್ರಃ. ತಿರುಚಾನೂರು ಕ್ಷೇತ್ರದ ಶ್ರೀ ಸೂರ್ಯನಾರಾಯಣ ಮಂದಿರದ ಸೂರ್ಯಪ್ರಭಾ ವಾಹನ ಸೇವೆಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಸ್ವಯಂ ಸೂರ್ಯನಾರಾಯಣನು ಈ ಸಂದರ್ಭದಲ್ಲಿ ತನ್ನ ಪ್ರಭಾ ವಿಶೇಷದಿಂದ ಅಶ್ವವಾಹನವನ್ನು ಅಧಿರೋಹಿಸಿ ಭಕ್ತಜನರನ್ನು ಅನುಗ್ರಹಿಸುತ್ತಿರುವ ಸುಂದರ ಸಂದರ್ಭವಿದಾಗಿದೆ. ತಿರುಮಲ ಕ್ಷೇತ್ರದಲ್ಲಿ ಶ್ರೀ ಶ್ರೀನಿವಾಸನು ಸೂರ್ಯನ ದಿವ್ಯ ಪ್ರಭೆಯನ್ನು ತಿಳಿಯಪಡಿಸುವ ವಿಶೇಷವಾದ ವಾಹನದಲ್ಲಿ ಶೋಭಿಸುತ್ತಿದ್ದರೆ, ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಸೂರ್ಯನಾರಾಯಣನೇ ತನ್ನ ಪ್ರಭಾವಿಶೇಷದಿಂದ ಶೋಭಿಸುತ್ತಿರುವ ಅದ್ಭುತವಾದಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದೀರಿ. ಸೂರ್ಯ ಜಯಂತಿ ಎಂದು ಪ್ರಖ್ಯಾತವಾದ, ರಥಸಪ್ತಮಿ ಎಂದು ಪ್ರಸಿದ್ಧವಾದ ಈ ಪರ್ವದಿನದಂದು ತಿರುಚಾನೂರು ಕ್ಷೇತ್ರದ ಪದ್ಮ ಸರೋವರದ ತಟದಲ್ಲಿ ಸ್ವಯಂ ಶ್ರೀನಿವಾಸನಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವ ಸೂರ್ಯ ಮಂದಿರದ ವಾಹನ ಸೇವೆ ಇದಾಗಿದೆ. ಸೂರ್ಯನು ಶ್ರೀರಾಮಚಂದ್ರ ಮೂರ್ತಿಯ ವಂಶದೇವತೆ. ಸೂರ್ಯವಂಶದಲ್ಲಿ ಪರಮಾತ್ಮ ಆವಿರ್ಭವಿಸಿ ಆ ವಂಶವನ್ನು ಪಾವನಗೊಳಿಸಿದ್ದಾನೆ. ಅಷ್ಟಲ್ಲದೆ ಕಲಿಯುಗದ ಪ್ರತ್ಯಕ್ಷ ದೈವವಾಗಿ ಸಮಸ್ತ ಭಕ್ತ ಜನರ ಕಲ್ಪತರುವಾಗಿ ವಿರಾಜಮಾನನಾಗಿರುವ ಶ್ರೀಗಿರಿಯ ಶ್ರೀನಿವಾಸನು ಈ ಸ್ಥಾನದಲ್ಲಿ ತಪಸ್ಸನ್ನು ಆಚರಿಸಿದ್ದಾನೆ. ಅಷ್ಟಲ್ಲದೆ ಅವನ ತನ್ನ ಕರಕಮಲಗಳಿಂದ ಇಲ್ಲಿ ಸೂರ್ಯನಾರಾಯಣನನ್ನು ಪ್ರತಿಷ್ಠಾಪಿಸಿದ್ದಾನೆ ಎನ್ನುವುದು ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿರುವ ವಿಷಯವಾಗಿದೆ. ಹೀಗೆ ಪದ್ಮ ಸರೋವರದ ತಟದಲ್ಲಿ ಶ್ರೀ ಶ್ರೀನಿವಾಸನ ಕರಕಮಲಗಳಿಂದ ಪ್ರತಿಷ್ಠಾಪಿತನಾಗಿರುವ ಸೂರ್ಯನಾರಾಯಣನ ಅಶ್ವವಾಹನ ಸೇವಾ ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಸಮಸ್ತ ಲೋಕಕ್ಕೆ ಬೆಳಕನ್ನು ಬೀರಿ ಎಲ್ಲ ಜನರ ಅಜ್ಞಾನವನ್ನು ಹೋಗಲಾಡಿಸಿ ವಿವೇಕವನ್ನು ಬೆಳಗಿಸುವಂತಹ ಸೂರ್ಯನ ಆರಾಧನೆ ಪರಮ ಪ್ರಾಚೀನವಾದದ್ದು, ವೇದೋಕ್ತವಾದದ್ದು. ಪ್ರಪಂಚದ ಎಲ್ಲ ಕಡೆಗಳಲ್ಲಿಯೂ ಕೂಡ ಸೂರ್ಯನ ಆರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಕೊಡಲಾಗಿದೆ. ಸೂರ್ಯನನ್ನು ಆಧಾರವಾಗಿ ಇರಿಸಿಕೊಂಡಂತಹ ಮತಗಳು ಕೂಡ ಜಗತ್ತಿನಲ್ಲಿ ಬೆಳಕನ್ನು ಕಂಡಿವೆ. ವಿಶೇಷವಾಗಿ ಋಷಿಮುನಿಗಳು ಸೂರ್ಯನ ದಿವ್ಯವಾದಂತಹ ತೇಜಸ್ಸನ್ನು, ಸೂರ್ಯಮಂಡಲಾಂತರ್ವರ್ತಿಯಾದ ಶ್ರೀಮನ್ನಾರಾಯಣನ ದಿವ್ಯವಾದ ವೈಭವವನ್ನು ಉಪಾಸನೆ ಮಾಡಿ ಅಖಂಡವಾದ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಿದ್ದಾರೆ. ಮೂಲಾಜ್ಞಾನ ಎಂದು ವೇದಾಂತಗಳಲ್ಲಿ ಹೇಳಲ್ಪಡುವ ಎಲ್ಲ ಜೀವರುಗಳಿಗೂ ಇರುವಂತಹ ಅಜ್ಞಾನವು ದಿವ್ಯವಾದಂತಹ ಸೂರ್ಯೋಪಾಸನೆಯಿಂದ ದೂರವಾಗುತ್ತದೆ, ಆತ್ಮಜ್ಞಾನವು ಉಂಟಾಗುತ್ತದೆ ಎನ್ನುವುದು ಋಷಿಗಳ ಮಾರ್ಗದರ್ಶನವಾಗಿದೆ. ಆದ್ದರಿಂದ ಎಲ್ಲ ವೇದಾಧ್ಯಯನವನ್ನು ಮಾಡಬಯಸುವಂತಹ ವ್ಯಕ್ತಿಗಳಿಗೂ ಸೂರ್ಯನ ಉಪಾಸನೆ ಅತ್ಯಂತ ಪ್ರಧಾನವಾದದ್ದು. ಉಪನಯನ ಸಂಸ್ಕಾರದ ಸಂದರ್ಭದಲ್ಲಿ ಸವಿತೃದೇವತಾಕವಾದ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಲಾಗುತ್ತದೆ. 3 ಪಾದಗಳಿಂದ ಕೂಡಿದ ತ್ರಿಪದಾ ಗಾಯತ್ರಿ ಎಂದು ಪ್ರಖ್ಯಾತವಾಗಿರುವ ಮಂತ್ರವನ್ನು ಆ ಸಂದರ್ಭದಲ್ಲಿ ಹೇಳಲಾಗುತ್ತದೆ. ವಿಶ್ವಾಮಿತ್ರ ಮಹರ್ಷಿಯು ತನ್ನ ಕಠೋರ ತಪಸ್ಸಿನ ಪ್ರಭಾವದಿಂದ, ಭಗವದನುಗ್ರಹದಿಂದ ಈ ಮಹತ್ತರವಾದಂತಹ ಮಂತ್ರವನ್ನು ಪಡೆದಿದ್ದಾರೆ. ಆದ್ದರಿಂದ ಗಾಯತ್ರಿ ಮಂತ್ರದ ಋಷಿಯಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಕೊಂಡಾಡಲ್ಪಟ್ಟಿದ್ದಾರೆ. ಆ ಮಂತ್ರದ ಉಚ್ಚಾರಣೆಯಿಂದ ಗುರುಮುಖವಾಗಿ ಪ್ರಾಪ್ತವಾದಂತಹ ದೀಕ್ಷೆಯನ್ನು ಗ್ರಹಿಸಿದ ಬ್ರಹ್ಮಚಾರಿಗಳು ಅಖಂಡವಾಗಿ ತ್ರಿಕಾಲ ಸಂಧ್ಯಾವಂದನೆಗಳನ್ನು ಆಚರಿಸುತ್ತಾ ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಹಾಗೂ ಸಾಯಂ ಸಂಧ್ಯೆಯ ಕಾಲದಲ್ಲಿ ಆ ಗಾಯತ್ರಿ ಮಂತ್ರದ ಉಚ್ಚಾರಣೆಯಿಂದ ಬ್ರಹ್ಮ ತೇಜಸ್ಸನ್ನು ಪಡೆದುಕೊಳ್ಳುತ್ತಾರೆ. ಮುಖದ ವರ್ಚಸ್ಸು, ಕಣ್ಣಿನ ಅದ್ಭುತವಾದಂತಹ ಕಾಂತಿ,
ಸಮಸ್ತವಾದಂತಹ ಶರೀರದಲ್ಲಿ ವಿಕಾಸ, ಮಾನಸಿಕವಾದ ಉನ್ನತಿ, ಅದ್ಭುತವಾದ ಪ್ರಜ್ಞಾಶಕ್ತಿ, ನಿರಂತರವಾದಂತಹ ಜ್ಞಾನಶಕ್ತಿ ಇವೆಲ್ಲವನ್ನು ಕೂಡ ಪಡೆಯುವ ಮಹತ್ತರ ಉಪಾಯವಾಗಿ ಸೂರ್ಯೋಪಾಸನೆಯನ್ನು ಹೇಳಲಾಗಿದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎನ್ನುವಂತಹ ಪ್ರಾಚೀನವಾದಂತಹ ಆಯುರ್ವೇದದ ಸೂಕ್ತಿಯೂ ಕೂಡ ಇಲ್ಲಿದೆ. ಆರೋಗ್ಯವು ಅತ್ಯಂತ ಮುಖ್ಯವಾದದ್ದು. ಮಹಾಕವಿ ಕಾಳಿದಾಸನು ಶರೀರಂ ಆದ್ಯಂ ಖಲು ಧರ್ಮ ಸಾಧನಂ ಎನ್ನುವ ಮಾತನ್ನು ಉಚ್ಚರಿಸಿದ್ದಾನೆ. ಯಾವ ಧರ್ಮ ಕಾರ್ಯವನ್ನು ಸಾಧಿಸಬೇಕಾದರೂ ಧರ್ಮದ ಸಂಪಾದನೆಗೆ ಶರೀರವು ಅತ್ಯಂತ ಮುಖ್ಯವಾದ ಸಾಧನ. ಆದ್ದರಿಂದ ಈ ಸಾಧನವನ್ನು ಸರಿಯಾದಂತಹ ರೀತಿಯಲ್ಲಿ ಉಳಿಸಿಕೊಳ್ಳಲು, ಇದನ್ನು ಆರೋಗ್ಯವಾಗಿ ಉಳಿಸಿಕೊಳ್ಳಲು ನಿರಂತರವಾದ ಪ್ರಯತ್ನ ಬೇಕು. ಆ ಪ್ರಯತ್ನವು ಸೂರ್ಯೋಪಾಸನೆಯಿಂದ ಸಾಧ್ಯವಾಗುತ್ತದೆ. ಯಾವ ಸ್ಥಾನದಲ್ಲಿ ಸೂರ್ಯನ ದರ್ಶನವಾಗುವುದಿಲ್ಲವೋ ಅಲ್ಲಿ ಅನೇಕ ವಿಧವಾದಂತಹ ರೋಗ ರುಜಿನಗಳು ವಿಜೃಂಭಿಸುತ್ತವೆ. ಸೂರ್ಯನ ಪ್ರಖರವಾದಂತಹ ಕಿರಣಗಳು ಬೀಳುವ ಸ್ಥಾನದಲ್ಲಿ ಎಲ್ಲ ವಿಧವಾದಂತಹ ವಿಷಾಣುಗಳು ದೂರವಾಗಿ ಅಲ್ಲಿರುವಂತಹ ಜನರು, ಪಶುಪಕ್ಷಿಗಳು ಕೂಡ ಆರೋಗ್ಯದಿಂದ ಇರುತ್ತಾರೆ ಎನ್ನುವುದು ನಮ್ಮೆಲ್ಲರ ಅನುಭವದಲ್ಲಿ ಇರುವಂತಹ ವಿಷಯವಾಗಿದೆ. ಆದ್ದರಿಂದ ಈ ಜೀವನ ಸತ್ಯವನ್ನು ಅರಿತಂತಹ ಋಷಿಮುನಿಗಳು ಸೂರ್ಯೋಪಾಸನೆಗೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ. ದಿವಾಕಾಲ ಹಾಗೂ ರಾತ್ರಿಕಾಲ ಎನ್ನುವಂತಹ ಎರಡು ಕಾಲ ವಿಭಾಗವನ್ನು ಪ್ರಧಾನವಾಗಿ ಮಾಡಿದ್ದಾರೆ. ಮತ್ತೆ ಹಗಲನ್ನು ಷಟ್ಕಾಲಗಳು ಎನ್ನುವಂತಹ ರೀತಿಯಲ್ಲಿ 6 ವಿಧವಾದ ವಿಭಾಗವನ್ನು ಮಾಡಿದ್ದಾರೆ. ಆ 6 ವಿಭಾಗದಲ್ಲಿಯೂ ಕೂಡ ಪ್ರಾತಃ ಸಂಧ್ಯೆ, ಮಧ್ಯಾಹ್ನ ಸಂಧ್ಯೆ ಹಾಗೂ ಸಾಯಂಕಾಲದ ಸಂಧ್ಯೆ ಎನ್ನುವಂತಹ 3 ಸಂಧ್ಯಾ ಕಾಲಗಳನ್ನು, ಸಂಧಿಯ ಸಮಯಗಳನ್ನು ಗುರುತಿಸಿದ್ದಾರೆ. ಆ 3 ಸಮಯಗಳಲ್ಲಿ ಸೂರ್ಯೋಪಾಸನೆಯನ್ನು ಮಾಡುವುದನ್ನು ನಿಯಮಿತವಾದಂತಹ ರೀತಿಯಲ್ಲಿ ವಿಧಿಸಿದ್ದಾರೆ. ಋಷಿಮುನಿಗಳು, ಪ್ರಾಚೀನರು ಈ ತ್ರಿಸಂಧ್ಯಾ ಕಾಲದ ಉಪಾಸನೆಯಿಂದಾಗಿ ಅಪ್ರತಿಹತವಾದ ತೇಜಸ್ಸನ್ನು ಸಾಧಿಸಿಕೊಂಡಿದ್ದಾರೆ. ಎಲ್ಲರೂ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ತಮ್ಮ ಮೇಧಾಶಕ್ತಿಯನ್ನು ತೋರ್ಪಡಿಸಿದ್ದಾರೆ. ಆದ್ದರಿಂದ ಇಂತಹ ಮಹತ್ವಪೂರ್ಣವಾದ ಸಾಧನೆಯನ್ನು ಮಾಡುವ ಮಾರ್ಗದರ್ಶನವನ್ನು ಇಂದಿನ ರಥಸಪ್ತಮಿಯ ದಿನದಂದು ನಾವು ಪಡೆಯಬಹುದಾಗಿದೆ. ಈ ರಥಸಪ್ತಮಿ ಎನ್ನುವಂತಹ ವಿಶೇಷವಾದ ಪರ್ವದಿನವು ಸೂರ್ಯ ಸಪ್ತಮಿ, ಸೂರ್ಯ ಜಯಂತಿ ಮೊದಲಾದ ಹೆಸರುಗಳಿಂದಲೂ ಕೂಡ ಪ್ರಖ್ಯಾತಿಯನ್ನು ಪಡೆದಿದೆ. ಸೂರ್ಯನು ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಿರುವ ಮಹತ್ತರವಾದ ಒಂದು ಅದ್ಭುತವಾದಂತಹ ಅಗ್ನಿಗೋಳವೆಂದು ಗುರುತಿಸಲ್ಪಟ್ಟಿದೆ. ಕೇವಲ ಕಾಂತಿಯಿಂದ ಕೂಡಿರುವಂತಹ ಮಹಾಪುಂಜ, ಅಪ್ರತಿಹತವಾದಂತಹ ತೇಜಸ್ಸು, ಎಲ್ಲ ಮೂಲೆಗಳನ್ನು ಕೂಡ ಬೆಳಗಿಸುವಂತಹ ವಿಶೇಷವಾದಂತಹ ಶಕ್ತಿ. ವೈಜ್ಞಾನಿಕವಾಗಿಯೂ ಕೂಡ ಸೂರ್ಯನು ತನ್ನ ಸುತ್ತಲೂ ಎಲ್ಲ ಗ್ರಹಗಳನ್ನು ಕೂಡ ತಿರುಗುವಂತೆ ಮಾಡಬಲ್ಲಂತಹ ವಿಶೇಷವಾದ ಆಕರ್ಷಣ ಶಕ್ತಿಯಿಂದ ಶೋಭಿತನಾಗಿದ್ದಾನೆ. ಆದ್ದರಿಂದ ಸಪ್ತಗ್ರಹಗಳ ಅನುಗ್ರಹಗಳ ಪ್ರಾಪ್ತಿಯಲ್ಲಿ ಸೂರ್ಯ ಗ್ರಹದ ಅನುಗ್ರಹ ಅತ್ಯಂತ ಮುಖ್ಯವಾದದ್ದು ಎಂದು ಜ್ಯೋತಿಷ್ಶಾಸ್ತ್ರವು ಕೂಡ ತಿಳಿಯಪಡಿಸುತ್ತಿದೆ. ಜಗಸ್ಥಿತಿಕಾರಿಣಿ ಯಲಮೇಲ್ ಮಂಗ ಜಗತ್ ಪರಿಪಾಲ